ಏನಿವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಆರೋಪ ಅಧಿಕಾರ ಆಗಿರ್ತಕ್ಕಂಥ ಕುಮಾರಿ ಜ್ಯೋತಿಯವರ ಒಂದು ದುರಾಡಳಿತ, ಏನು ಒಂದು ರೈತರ ವಿರೋಧಿ ಕೆಲಸ ಮಾಡ್ತಕ್ಕಂಥ ಏನು ನಮ್ಮ ಜ್ಯೋತಿಯವರು ಈಗಾಗಲೇ ಟ್ರಾನ್ಸ್ಫರ್ ಆಗಿ 3 ತಿಂಗಳಾಗಿದೆ. ಟ್ರಾನ್ಸ್ಫರ್ ಆದ್ರೂ ಸರ್ಕಾರಕ್ಕೆ ಗೌರವ ಪಡೆದೆ, ಸರ್ಕಾರ ಕೆಲಸಕ್ಕೆ ಗೌರವ ಪಡೆದೆ. ಇವತ್ತು ಆ ಪ್ಲೇಸಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಒಬ್ಬ ಶಾಲಿನಿ ಅನ್ನೋ ಅಧಿಕಾರಿಯನ್ನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ರಿಪೋರ್ಟ್ ಮಾಡ್ಕೊಂಡ್ರೂ ಒಂದು ಬೀಗ ಹಾಕ್ಕೊಂಡು ಕಂಪ್ಯೂಟರ್ ಆಫೀಸ್ ಬೀಗ ಹಾಕೊಳ್ಳೋದು, ಆ ಕೂತ್ಕೊಳ್ಳಿ ಚೇಂಬರ್ ಬೀಗ ಹಾಕೊಂಡು ಹೋಗೋದು, ಈ ಥರ ಮಾಡಿ ಇವರು ಬಂದಿರತಕ್ಕಂಥ ಆಫೀಸನ್ನು ಆಚೆ ನಿಲ್ಲಿಸ್ಕೊಂಡು ಏನು ಇವತ್ತು ದುರಾಡಳಿತ ಮಾಡ್ತಿದ್ದಾರೆ. ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಏನು ಎಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರತಕ್ಕಂಥ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಆರೋಪ ಬಂದು ನನಗೆ ದೂರು ನೀಡಿದ್ರು. ನಾನು ನೇರ ಕರೆ ಮಾಡಿದಾಗ ನಾನು ಕೇಳಿದೆ, ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ, ಅದು ರಿಪೋರ್ಟ್ ಕೊಡಬೇಕಲ್ಲ ಅಂತ ಕೇಳಿದೆ. ನಾನು ಅವರ ಒಂದು ಮಾತುಗಳು, ಅವರ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದರೆ, ನನಗಿನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ. ಒಂದು ಟ್ರಾನ್ಸ್ಫರ್ ಆರ್ಡರ್ ಬಂದಿದ್ರೂ ಆ ಪ್ಲೇಸ್ಗೆ ಇನ್ನೊಬ್ಬರು ಬಂದಿದ್ರು ಇವರಿಗೆ ಸ್ಪೆಷಲ್ ಆಗಿ ಈಶ್ವರ್ ಖಂಡ್ರೆ ಬಂದು ಇವರಿಗೆ ಸ್ಪೆಷಲ್ ಆಗಿ ಬಂದು ಲೆಟರ್ ಕೊಡ್ಬೇಕಂತ ಇವರಿಗೆ. ನನಗೆ ಈ ಒಂದು ದುರಾಡಳಿತ ಒಂದು ಅಧಿಕಾರಿಗೆ, ಈ ಥರ ಮಾಡ್ತಕ್ಕಂಥ ಅಧಿಕಾರಿಗೆ ಈಗಾಗಲೇ ನಾನು ಈ ಕೂಡಲೇ ನಾನು ಈಶ್ವರ್ ಖಂಡ್ರೆ ಅವರ ಮಾತಾಡಿದೆ, ಈ ಥರ ಆಗ್ತಿದೆ ನೋಡಿ ಅಂತ. 7 ಗಂಟೆ 8 ಗಂಟೆಗೆ ಎಲ್ಲ ಮಾಧ್ಯಮದವ್ರನ್ನ ಕರೆದಿದ್ದೀನಿ. ಒಂದು ವೇಳೆ ಸೋಮವಾರದ 3 ಗಂಟೆ ಒಳಗಡೆ ಇವ್ರ ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದರೆ ಇಡೀ ಮುಳಬಾಗಿಲ ಜನತೆ, ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಜನತೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋ ಮುಖಾಂತರವಾಗಿ ಅವನ್ನ ಆಚೆ ಕಳಿಸ್ಬೇಕಾಗುತ್ತೆ. ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅದನ್ನು ಗಮನ ತಂದು ನಿಮ್ಮ ನಗಬಾಟ್ಲು ಪಾಡು ಆಗ್ದಂಗೆ ಇದನ್ನು ಕಾಪಾಡ್ತೀರ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ.